ಮುಳಬಾಗಿಲು ತಾಲೂಕು ನಾನಾ ಕ್ಷೇತ್ರಗಳಲ್ಲಿ ಪ್ರಖ್ಯಾತಿ ಪಡೆದಿದೆ. ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ಸೇರಿದಂತೆ ಸಮಾಜ ಸೇವೆಗೂ ಸಹ ಸೈ ಎನಿಸಿದೆ. ಬಹುತೇಕ ಮಂದಿ ಸಮಾಜ ಸೇವಕರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಮ್ಮ ಅಳಿಲು ಸೇವೆಯನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಈ ಸಾಲಿನಲ್ಲಿ ನಟೇಶ್ ಗೌಡ ಅವರು ಸದ್ದಿಲ್ಲದೆ ಸರ್ಕಾರದ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತಮ್ಮ ಕೈಲಾದ ಸಹಾಯವನ್ನ ಮಾಡುತ್ತಾ ಬರುತ್ತಿದ್ದಾರೆ. ಮುಳಬಾಗಿಲು ನಗರದಲ್ಲಿನ ತ್ಯಾಗರಾಜು ಕಾಲೋನಿಯಲ್ಲಿರುವ ಶ್ರೀ ನಟೇಶ್ ಕಂಪ್ಯೂಟರ್ ಸೆಂಟರ್ನ ಮುಖ್ಯಸ್ಥರಾದ ಚನ್ನಪುರ ನಟೇಶ್ ಗೌಡ ಅವರು ಮುಳಬಾಗಿಲು ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಪ್ಯಾಡ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ರು. ಶಾಲೆಯ ಮುಖ್ಯ ಶಿಕ್ಷಕರಾದ ಆನಂದ್ ಅವರು ಸ್ವಾಗತಿಸಿ ಇದೇ ಸಂದರ್ಭದಲ್ಲಿ ಕೆಲವೊಂದು ಹಿತ ನುಡಿಗಳನ್ನು ತಿಳಿಸಿದ್ರು. ಪ್ರತಿ ವರ್ಷ ಕೂಡ ಲಾಸ್ಟ್ ಇಯರ್ ನಾನು ನಿಮ್ ಶಾಲೆಗೆ ಬರಕ್ ಆಗಿಲ್ಲ. ಬಟ್ ನಮ್ಮ ತಾಲೂಕಲ್ಲ ಎಲ್ಲಾ ಶಾಲೆಗಳಿಗೂ ನಾನು ವಿಸಿಟ್ ಮಾಡಿ ಗೌರ್ಮೆಂಟ್ ಶಾಲೆಗಳು SSLC ಮಕ್ಕಳಿಗೆ ಎಕ್ಸಾಮ್ ಪ್ಯಾಡ್ಸ್ ತಾಲೂಕೆಲ್ಲ ಕೊಟ್ಟಿದ್ದೀನಿ. ಬಟ್ ನಾನು ಎಲ್ಲೂ ಪಬ್ಲಿಕ್ ಆಗಿಲ್ಲ. ಬಟ್ ಈ ವರ್ಷನೂ ನಾನು ಹಂಗೆ ಇದ್ದೆ. ಬಟ್ ನಮ್ಮ ಫ್ರೆಂಡ್ ಇದ್ಕೊಂಡು ನೀವು ಹಿಂಗಿದ್ರೆ ಆಗಲ್ಲ ಸರ್, ಸ್ವಲ್ಪ ಬನ್ನಿ ಹೊರಗಡೆಗೆ, ನೀವು ಮಾಡೋದು ಮಾಡ್ತಾ ಇದ್ದೀರಾ ಗೊತ್ತಾಗ್ಲಿ ಜನರಿಗೆ, ಸ್ವಲ್ಪ ಏನೋ ಮಕ್ಕಳಿಗೆ ನೀವು ಅನುಕೂಲ ಮಾಡ್ತಾ ಇರೋದ್ರಿಂದ ಅಂತಂದ್ರು. ಸೊ ಆ ಒಂದು ಉದ್ದೇಶದಿಂದ ಆಯ್ತಪ್ಪ ನೀನು ನನ್ನ ಜೊತೆಗಿರು ಅಂತ ಹೇಳ್ಬಿಟ್ಟು ಅವ್ರಿಗೆ, ನನಗೆ ಸಾರು ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ, ನನ್ನ ಫೋನ್ ಮಾಡಿದೆ. ಎಲ್ಲ ಕೊಟ್ಕೊ ಬಂದಿದ್ದೀವಿ, ಫೀಲ್ಡ್ ಅಲ್ಲಿ PU ಕಾಲೇಜಿಗೆ ಕೊಟ್ಟಿದ್ದೀವಿ, SSLC ಮಕ್ಕಳು ಏನ್ ಮಾಡಿದ್ರು ವಿಚಾರಿಸು ಫಸ್ಟ್ ಅಂತ ಹೇಳಿದೆ. ಸೊ ವಿಚಾರಿಸಿದ್ರು, ಸರಿ ನಾಳೆನೆ ಅಂತ ಹೇಳಿದ್ರು, ಸರಿ ನಾಳೆನೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಅನ್ಯತಾ ಭಾವಿಸ್ದಿರಾ ನಮ್ಮ ಸಂಸ್ಥೆಯಿಂದ ನಟೇಶ್ ಕಂಪ್ಯೂಟರ್ 15 ವರ್ಷದಿಂದ ನಡೆಸ್ತಾ ಇದ್ದೀನಿ ನಾನು. ಓಕೆನಾ? ಅಬ್ಯಾಕಸ್ ಅಕಾಡೆಮಿ 2010 ನಲ್ಲಿ ಫಸ್ಟ್ ಮುಳಬಾಲ್ ತಾಲೂಕ್ ತಂದಿದ್ದೆ ನಾನು. ಅರೌಂಡ್ 20 ಇಯರ್ಸ್ ಇಂದ ನಾನು ಅಬ್ಯಾಕಸ್ ಅಕಾಡೆಮಿ ರನ್ ಮಾಡ್ತಾ ಇದ್ದೀನಿ. ನಮ್ಮ ಅಕಾಡೆಮಿ ಸ್ಟೂಡೆಂಟ್ಸ್ ಈಗ ಡಾಕ್ಟರ್ಗಳು, ಇಂಜಿನಿಯರ್ಗಳಾಗಿದ್ದಾರೆ. ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇದೇ ಮೆಡಿಕಲ್ ಕಾಲೇಜಲ್ಲಿ 2 ಡಾಕ್ಟರ್ಗಳಾಗಿದ್ದಾರೆ. ಈಗ ಅವ್ರ ಅಣ್ಣಂದ್ರ ಮಕ್ಕಳನ್ನ ಈಗ ನಮ್ಮ ಅಕಾಡೆಮಿಯಲ್ಲಿ ಸೇರಿಸಿ ಅಬ್ಯಾಕಸ್ ನಿಲ್ಸ್ಬೇಡಿ, ಅಬ್ಯಾಕಸ್ ಮಾಡಿ ಅಂತ ಹೇಳ್ತಾರೆ. ಬಟ್ SSLC ಮಕ್ಕಳಿಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಅವರ್ ಇನ್ಸ್ಟಿಟ್ಯೂಷನ್. SSLC ಆದ್ಮೇಲೆ ವಾಟ್ ನೆಕ್ಸ್ಟ್? PU, ಕರೆಕ್ಟ್ ಅಲ್ವಾ? ಸೊ PUC ಮಾಡಿದ್ರೆ ನಿಮ್ಗೆ ಡಿಗ್ರಿ ಮಾಡಿದ್ರೆ ಏನ್ ಕೆಲಸಗಳು ಸಿಗತ್ತೆ? ನೀವು ಯೋಚನೆ ಮಾಡ್ಬೇಕಾಗಿರೋದು ಹೌ ಟು ಗೆಟ್ ಎ ಜಾಬ್. ನಾವು ಯಾವ ಕೆಲಸಕ್ಕೆ ಸೇರ್ಕೋಬೇಕು, ಹೆಂಗ ತಂದೆ ತಾಯಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು. ಈಗ ಎಷ್ಟು ಜನ ನಿಮಗೆ ಗೊತ್ತಿರೋರೆ MA BEd ಮಾಡ್ಕೊಂಡು ಮನೆಗಳಲ್ಲಿಲ್ಲ ಇದಾರೆ ತಾನೆ? ಬಟ್ ನಮ್ಮ ಸಂಸ್ಥೆಯಲ್ಲಿ 5 ವರ್ಷದಿಂದ ಒಂದು ಆಪ್ಷನ್ ಇದೆ. ಹೆಣ್ಣು ಮಕ್ಕಳಿಗೆ SSLC PUC ಆಗಿರೋ ಹೆಣ್ಣು ಮಕ್ಕಳಿಗೆ ನರ್ಸರಿ ಟೀಚರ್ ಟ್ರೈನಿಂಗ್ ಕೇಳಿದ್ದೀರಾ? NTT ನರ್ಸರಿ ಟೀಚರ್ ಟ್ರೈನ್ ಅಪ್ ಮಾಡಿ ಹೆಣ್ಣು ಮಕ್ಕಳನ್ನ ನಾನೇ ಖುದ್ದಾಗಿ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಹೆಣ್ಣು ಮಕ್ಕಳಿಗೆ. ಸರ್ ಅದ್ ಹೆಂಗ್ ಸರ್ ಅಂತ ಹೇಳಿದ್ರೆ, ಪ್ರೈವೇಟ್ ಸ್ಕೂಲ್ಗಳಿದೆಯಾ ನಮ್ಮ ಸುತ್ತಮುತ್ತ? ಸುಮಾರು 40ರಿಂದ 50 ಪ್ರೈವೇಟ್ ಶಾಲೆಗಳಿದೆ ನಮ್ಮ ಮುಳಬಾಲ್ ತಾಲೂಕಲ್ಲಿ. ಕರೆಕ್ಟಾ? ನಾಟ್ ಓನ್ಲಿ ಅವರ್ ತಾಲೂಕ್, ಥ್ರೂಔಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ನೀವೆಲ್ಲೇ ಹೋಗ್ಲಿ ಟೀಚರ್ ಆಗಿ ಎಲಿಜಿಬಲ್. ನರ್ಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡ್ಕೊಂಡ್ರೆ ಅದು ನಮ್ಮ ಸಂಸ್ಥೆಯಲ್ಲಿದೆ. 5 ವರ್ಷದಿಂದ 55 ಜನ ಹೆಣ್ಣು ಮಕ್ಕಳನ್ನ ನಾನು ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಕೊಡ್ಸಿದ್ದೀನಿ ನಮ್ಮ ಮುಳಬಾಲ್ ತಾಲೂಕಲ್ಲಿ. ನಿಮಗೂ ಆಪ್ಷನ್ ಇದೆ. ಇನ್ ಕೇಸ್ PUC ಕಂಪ್ಲೀಟ್ ಆಗಿ ಡಿಗ್ರಿ ಕಂಪ್ಲೀಟ್ ಆಗಿ ಮನೆಗಳಲ್ಲಿ ಯಾರಾದ್ರೂ ಇದ್ರೆ, ನಿಮ್ಮ ಅಕ್ಕಂದ್ರು ಯಾರಾದ್ರೂ ದಯವಿಟ್ಟು ಇಂಟಿಮೇಶನ್ ಕೊಡಿ. ನಮ್ಮ ಸಂಸ್ಥೆಯಲ್ಲೇ ನಾವು ಟ್ರೈನ್ ಅಪ್ ಮಾಡಿ ಕೆಲಸನೂ ಸೇರಿಸ್ತೀನಿ ನಾನೇ. ಅರ್ಥ ಆಗ್ತಾ ಇದೆಯಾ? ನಿಮಗೂ ಆಪ್ಷನ್ ಇದೆ. ಬಟ್ ನೀವು ಡಬಲ್ ಡಿಗ್ರಿ ಮಾಡಿ IAS IPS ಆ ರೀತಿ ಏನಾದ್ರು ಹೈಯರ್ ಸ್ಟಡೀಸ್ ಹೋಗೋರು ಹೋಗಿ, ಬೇಡ ಅಂತ ಹೇಳಲ್ಲ. ಇನ್ ಕೇಸ್ ನಮ್ ಕೈಯಲ್ಲಿ ಆಗಲ್ಲ ಸರ್, ಅಷ್ಟೆಲ್ಲ ಮನೆಯಲ್ಲಿ ಸ್ತೋಮತೆ ಇಲ್ಲ, ನಾವು ಒಂದ್ ಲೆವೆಲ್ಗೆ ನಾವು ಓದ್ಕೊಂಡೇನೋ 4 ಕಾಸು ಸಂಪಾದನೆ ಮಾಡ್ಕೋಬೇಕು ಅಂದ್ಕೊಂಡಿದೀವಿ ಅಂದ್ರೆ ದಿ ಬೆಸ್ಟ್ ಆಪ್ಷನ್ ಫಾರ್ ಗರ್ಲ್ಸ್ ಟೀಚರ್.
ಒಳ್ಳೆ ರೆಸ್ಪೆಕ್ಟ್ ಸಿಗತ್ತೆ ತಾನೇ ಟೀಚರ್ಸ್ಗೆ. ಈಗ ಯಾವುದೇ ಪೋಸ್ಟ್ ಅಲ್ಲಿ ಇರ್ಲಿ ನಾವು ರೆಸ್ಪೆಕ್ಟ್ ಕೊಡಲ್ಲ, ಅದೇ ಟೀಚರ್ ಬಂದ್ರೆ ಅಯ್ಯೋ ನಮ್ ಸಾರ್ ಬರ್ತಾರೆ, ಅಯ್ಯೋ ನಮ್ ಮೇಡಮ್ ಬರ್ತಾ ಇದಾರೆ ಅಂತ ರೆಸ್ಪೆಕ್ಟ್ ಕೊಡ್ತೀವಿ ತಾನೆ. ಸೊ ದಟ್ಸ್ ವೈ ಹೆಣ್ಣು ಮಕ್ಕಳಿಗೆ ಒಳ್ಳೆ ಪೊಸಿಷನ್ ಇಸ್ ಎ ಟೀಚರ್. ಅದು ನೀವು ಸಬ್ಜೆಕ್ಟ್ ಟೀಚರ್ ಆಗಾದ್ರೂ ಹೋಗ್ಬೋದು, ಕಂಪ್ಯೂಟರ್ ಟೀಚರ್ ಆಗಾದ್ರೂ ಹೋಗ್ಬೋದು, ಆಸ್ ಯುವರ್ ವಿಶ್. ಬಟ್ 100% ಟೀಚರ್ ಕೆಲಸ ಅದಿದೆ. ಕಂಪ್ಯೂಟರ್ ಕಲ್ತ್ಕೊಂಡ್ರೆ ಥ್ರೂಔಟ್ ನೀವು ಯಾವುದೇ ಕಂಪನಿಗೆ ಹೋದ್ರು ಕೂಡ ಕಂಪ್ಯೂಟರ್ ಬೇಕೇ ಬೇಕಾ. ಇನ್ನೊಂದು ಆಪ್ಷನ್ ನೋಡಿ, ಪೋಸ್ಟ್ ಆಫೀಸ್ ಕಾಲ್ ಫಾರ್ ಮಾಡಿದ್ದಾರೆ, 2200 ಏನೋ ಕಾಲ್ ಫಾರ್ ಮಾಡಿದ್ದಾರೆ ಪೋಸ್ಟ್ ಆಫೀಸ್ಗೆ. ಬೇಸಿಕ್ ಬಂದು SSLC, ನೋ ಎಂಟ್ರೆನ್ಸ್ ಎಕ್ಸಾಮ್. ನೀವು ಟಾಪರ್ ಆಗಿ SSLC ಬಂದ್ರೆ ಪೋಸ್ಟ್ ಆಫೀಸ್ ಕಾಲ್ ಫಾರ್ ಮಾಡ್ತಿರ ತಾನೆ. ಪೋಸ್ಟ್ ಆಫೀಸ್ ಕಾಲ್ ಫಾರ್ ಮಾಡಿದಾಗ ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕೇ ಬೇಕು. ಕಂಪ್ಯೂಟರ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ ಪೋಸ್ಟ್ ಆಫೀಸ್ ಅವರು ತಗೊಳ್ಳಲ್ಲ. ಎನಿ ಜಾಬ್ ನೀವು ಯಾವುದೇ ಕೆಲಸಕ್ಕೆ ಸೇರ್ಕೋಬೇಕು ಅಂದ್ರೂ ಕೂಡ ಕಂಪ್ಯೂಟರ್ ಜ್ಞಾನ ಬೇಕೇ ಬೇಕು. ಎಷ್ಟು ಜನ ಕಂಪ್ಯೂಟರ್ ಕಲ್ತಿದ್ದೀರಾ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ನಿಮ್ ಶಾಲೆಯಲ್ಲೇ ಕಲ್ತ್ಕೊಂಡಿದ್ದೀರಾ ತಾನೆ. ದಟ್ಸ್ ವೈ ಕಂಪ್ಯೂಟರ್ ಕಲ್ತಿರೋದಿದ್ರೆ ಅದಕ್ಕೆ ಸರ್ಟಿಫಿಕೇಟ್ ಇದೆಯಾ? ಬಟ್ ನಿಮ್ಗೆ ಐಡಿಯಾ ಇದೆ, ಬಟ್ ಮಾರ್ಕ್ಸ್ ಕಾರ್ಡ್ ಇಲ್ಲ. ಕರೆಕ್ಟಾ? ಸೊ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಯಾವುದೇ ಕೆಲ್ಸಕ್ಕೆ ಸೇರ್ಕೋಬೇಕು ಅಂದ್ರೂ ಕೂಡ ಕಂಪ್ಯೂಟರ್ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಸೊ ನಮ್ದು ಪ್ಯೂರ್ಲಿ ದ ರಾಷ್ಟ್ರೀಯ ಕಂಪ್ಯೂಟರ್ ಅಕಾಡೆಮಿ, ISO ಸರ್ಟಿಫೈಡ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಬೋರ್ಡ್, ಪ್ರೈವೇಟ್ ಅಲ್ಲ. ನಮ್ಮ ಒಂದು ಮಾರ್ಕ್ಸ್ ಕಾರ್ಡು ನೀವು ಯಾವುದೇ ಸರ್ಕಾರಿ ಕೆಲಸಕ್ಕೆ ಎಲಿಜಿಬಲ್ ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ರೆ. ಇನ್ನೊಂದ್ ಸರ್ ಫೀಸ್ಗಳು ಜಾಸ್ತಿ ಏನೋ, ಸಾರಿ, ನಾನು ಕಡಿಮೆ ಫೀಸೇ ಇಟ್ಟಿರೋದು ಮಕ್ಕಳಿಗೆ. ಮುಳಬಾಲ್ ತಾಲೂಕಲ್ಲಿ ವಿಚಾರಿಸಿ ಬೇಕಾದ್ರೆ ನಟೇಶ್ ಕಂಪ್ಯೂಟರ್ ಸೆಂಟರ್ ಹೆಂಗೆ ಅಂತ ನೀವು ಜಸ್ಟ್ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ನಮ್ಮ ಸಂಸ್ಥೆಯಲ್ಲಿ ನೀವು ಬಂದ್ರೆ, ನೀವು ಕಲ್ತಿಲ್ಲ ಅಂದ್ರೆ ನಾನು ಬಿಡಲ್ಲ, ಮಾರ್ಕ್ಸ್ ಕಾರ್ಡು ಕೊಡಲ್ಲ. ದುಡ್ಡು ಕೊಟ್ಟಿದ್ದೀನಿ ಮಾರ್ಕ್ಸ್ ಕಾರ್ಡ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ, ಬೇಕಾದ್ರೆ ನೀನ್ ಕಲ್ತ್ಕೊಳ್ಳೇಬೇಕು. ನೀನ್ ಕಲ್ತಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋದಾಗ ನನ್ನ ಮಾನ ತಾನೇ ಹೋಗೋದು. ಸರ್ಟಿಫಿಕೇಟ್ ನಾನು ತೋರಿಸ್ಬಿಡ್ತೀರಾ, ಕೆಲಸ ಮಾತ್ರ ಮಾಡಕ್ ಬರಲ್ಲ ಅಂದ್ರೆ. ದಟ್ಸ್ ವೈ ನೀವು ಯಾವುದೇ ರೂಟ್ಗೆ ಹೋಗ್ಬೇಕು, ಯಾವುದೇ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೂ ಕೂಡ ನಾವು ಟ್ರೈನ್ ಅಪ್ ಮಾಡ್ತೀವಿ. ನಮ್ಮ ಹತ್ರ ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ. ನೀವು ಕಲ್ತ್ಕೊಂಡು 100% ನೀವು ಲೈಫ್ನ ಸೆಟಲ್ ಮಾಡ್ಕೋಬಹುದು. ಓಕೆನಾ? ಎನಿವೇ, ಥ್ಯಾಂಕ್ಸ್ ಫಾರ್ ಯುವರ್ ಆಪರ್ಚುನಿಟಿ. ನನಗೆ ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್.